So, dear student, welcome to SNSIT Digital Multimedia Learning Channel. So, ನಾವು ಲಾಸ್ಟ್ ಸೆಷನ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ ಆ ವ್ಯಕ್ತಿನ ಯಾವ ರೀತಿ ಆ ವೈರ್ ಕಾಂಟ್ಯಾಕ್ಟ್ ಇಂದ ರಿಮೂವ್ ಮಾಡ್ಬೇಕಂತಕ್ಕಂತ ಏನ್ ಮಾಡಿದ್ವಿ ಅಂದ್ರೆ ನಾವು ಲಾಸ್ಟ್ ಸೆಷನ್ ನಲ್ಲಿ ನೋಡಿದ್ವಿ. ಸೊ ಈ ಸೆಷನ್ ಅಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರೆ ಆ ವ್ಯಕ್ತಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ ಆ ವ್ಯಕ್ತಿಯ ಕಂಡೀಷನ್ ಏನಿದೆ ಅವನಿಗೆ ಯಾವ ಟ್ರೀಟ್ಮೆಂಟ್ ಮಾಡಬೇಕು, ಫಸ್ಟ್ ಏಡ್ ಮಾಡ್ಬೇಕಂತಕ್ಕಂತ ಏನ್ ಮಾಡೋಣ ಅಂತ ನಾವು ಈ ಒಂದು ಸೆಷನ್ ಅಲ್ಲಿ ನೋಡೋಣ. ಸೊ ಫಸ್ಟ್ ಆ ವ್ಯಕ್ತಿಗೆ ಶಾಕ್ ಹೊಡೆದು ಆ ಒಂದು ಕಾಂಟ್ಯಾಕ್ಟ್ ಇಂದ ಎಲೆಕ್ಟ್ರಿಕ್ ವೈರು ಅಥವಾ ಆಪರೇಟರ್ಸ್ ಇಂದ ರಿಮೂವ್ ಮಾಡಿದಾಗ ಸೊ ಅವ್ನ ಕಂಡೀಷನ್ ನೋಡ್ಕೋಬೇಕು. ಫಸ್ಟ್ ಗೆ ನಾರ್ಮಲ್ ಗಾಯ ಆಗಿತ್ತು, ನಾರ್ಮಲ್ ಕಂಡೀಷನ್ ಆಗಿತ್ತು ಅಂತ ನಾವೇನ್ ಮಾಡಬೇಕಂದ್ರೆ ಇಲ್ಲೇ ಫಸ್ಟ್ ಏಡ್ ಮಾಡಬೇಕು. ಇನ್ ಕೇಸ್ ಏನಾದ್ರೂ ಗಾಯ ಸಿವಿಯರ್ ಆಗಿತ್ತು ಅಥವಾ ಅವ್ನು ಅನ್ಕಾನ್ಶಿಯಸ್ ಆಗಿದ್ದ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಅವ್ನು ಏನ್ ಮಾಡಬೇಕಾಗುತ್ತಂದ್ರೆ ರೆಸ್ಕ್ಯೂ ಮಾಡ್ಬೇಕಾಗತ್ತೆ. ಸೊ ಅದ್ರಲ್ಲಿ ಏನು ಬರುತ್ತೆ ಅಂದ್ರೆ ನಮಗೆ ಇಲ್ಲಿ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಅಂತ ಏನ್ ಬರುತ್ತೆ ಅಂದ್ರೆ ಒಂದು ಕೃತಕ ಉಸಿರಾಟದ ಒಂದು ಪ್ರಕ್ರಿಯೆಗಳು ಏನಾಗುತ್ತಂದ್ರೆ ಬರುತ್ತೆ ನಮಗ. ಸೊ ಇಲ್ಲಿ ಫಸ್ಟ್ ನಾವ್ ಏನ್ ಮಾಡಕ್ಕಾಗತ್ತಂದ್ರೆ ವಿಕ್ಟಿಮ್ ನ ತಂದು ಫ್ರೀ ಆಗಿ ಹಾಕಿ ಅವ್ನಿಗೆ ಏನ್ ಮಾಡಕಂದ್ರೆ ABC ಅಪ್ಲೈ ಮಾಡೋಕ್. ನಾವು ಏನ್ ಮಾಡಬೇಕು, ABC. ಎ ಅಂದ್ರೆ ಏನು, ಜ್ವರ ಹೇಳಿ ಎಲ್ಲರೂ. ಎ ಅಂದ್ರೆ ಏನು, ಏರ್ವೇಸ್. ಬಿ ಅಂದ್ರೆ ಏನು, ಬ್ರೀತಿಂಗ್. ಸಿ ಅಂದ್ರೆ ಏನು, ಸರ್ಕ್ಯುಲೇಷನ್. ಏರು ಚೆನ್ನಾಗಿರ್ಬೇಕು, ಉಸಿರಾಟ ನೋಡ್ಕೋಬೇಕು, ಬ್ಲಡ್ ಸರ್ಕ್ಯುಲೇಷನ್ ಕಂಡೀಷನ್ಸ್ ಏನ್ಬೇಕಾಗತ್ತೆ ನಾವು ನೋಡ್ಕೋಬೇಕಾಗತ್ತೆ. ಸೊ ವಿಕ್ಟಿಮ್ಗೆ ಸೀರಿಯಸ್ ಆಗಿತ್ತು, ಸಿವಿಯರ್ ಆಗಿತ್ತು, ಅವ್ನಿಗೆ ಉಸಿರಾಟ ಆಡಕ್ ಬರ್ತಾ ಇಲ್ಲ. ಸಮ್ ಟೈಮ್ಸ್ ಅವ್ನಿಗೆ ಏನಾಗುತ್ತಂದ್ರೆ ಫ್ರಂಟ್ ಪೋರ್ಷನ್ ಅಲ್ಲಿ ಏನಾದ್ರೂ ಗಾಯ ಆಗಿದ್ರೆ, ಯಾವ ಪೋರ್ಷನ್ ಅಲ್ಲಿ ಗಾಯ ಆಗಿದ್ರೆ ಫ್ರಂಟ್ ಪೋರ್ಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮುಖಕ್ಕಾಗಿರ್ಬೋದು ಅಥವಾ ಬಾಯಿಗೆ ಆಗಿರ್ಬೋದು. ಈಗ ಬಾಯಿ ತೆಗೆಕ್ ಬಂತಂದ್ರೆ ಏನ್ ಮಾಡ್ತೀವಿ ನಾವು, ಮೌತ್ ಟು ಮೌತ್ ರೆಸ್ಪಿರೇಷನ್ ಕೊಡ್ತೀವಿ. ಬಾಯಿಯಿಂದ ಬಾಯಿ ಉಸಿರನ್ನು ಕೊಡೋದು ಅಥವಾ ತೆಗೆಯೋದ್ರ ಮುಖಾಂತರ ಏನ್ ಮಾಡ್ತೀವಿ ಅಂದ್ರೆ ನಾವು ಟ್ರೀಟ್ಮೆಂಟ್ ಮಾಡುವುದು. ಬಟ್ ಬಾಯೇ ತೆಗೆಯಕ್ ಆಗಲ್ಲ ಅಂತಂದಾಗ ಏನ್ ಮಾಡಕ್ಕಾಗತ್ತೆ ಅಂದ್ರೆ ನಾವು ಇಲ್ಲಿ ಸಿಲ್ಸ್ಟರ್ಸ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ನಾವು ಏನು ಯೂಸ್ ಮಾಡ್ತೀವಿ ಇಲ್ಲಿ, ಸಿಲ್ಸ್ಟರ್ಸ್. 1858ನೇ ಇಸ್ವಿಯಲ್ಲಿ ಡಾಕ್ಟರ್ ಹೆನ್ರಿ ರಾಬರ್ಟ್ ಸಿಲ್ಸ್ಟರ್ಸ್ ಅಂತವ್ರು ಫಸ್ಟ್ ಈ ಒಂದು ಸಿಸ್ಟಮ್ ಏನ್ ಮಾಡಿದ್ರು ಅಂದ್ರೆ ಅಭಿವೃದ್ಧಿ ಪಡಿಸಿದ್ರು. ಇದು ಒಂದು ಓಲ್ಡ್ ಸಿಸ್ಟಮ್, ಮ್ಯಾನ್ಯಲಿ ಮಾಡ್ತಕ್ಕಂಥದ್ದು, ಅಂದ್ರೆ ನಾವು ಕೈಯಿಂದ ಮಾಡ್ತಕ್ಕಂಥ ಒಂದು ಟ್ರೀಟ್ಮೆಂಟ್. ಇತ್ತೀಚಿನ ದಿನಗಳಲ್ಲಿ ಏನ್ ಬಂದಿದೆ, CPR ಅಂತ ಹೇಳಿದೆ ನಾನು, ಕಾರ್ಡಿಯೋ ಪಲ್ಮನರಿ ಏನಿದೆ ಇಲ್ಲಿ ರೆಸ್ಕ್ಯೂಸಿಯೇಷನ್ ಅಂತೇಳಿ CPR ಬಂದಿದೆ ಈಗೆಲ್ಲ. ಸೊ ಆ CPR ಮಾಡಕ್ ಆಗಲ್ಲ ನಮಗ, ಅನಿವಾರ್ಯ ಪರಿಸ್ಥಿತಿ ಇತ್ತು, ಬಾಯಿ ತೆಗೆಕ್ಕೂ ಬರಲ್ಲ ಅಂದಾಗ ನಾವೇನ್ ಮಾಡಕಂತಂದ್ರೆ ಈ ಒಂದು ಸಿಲ್ಸ್ಟರ್ಸ್ ಮೆಥಡ್ ನ ನಾವ್ ಏನ್ ಮಾಡಕಂದ್ರೆ ಅಪ್ಲೈ ಮಾಡೋಕ್ಕಾಗತ್ತೆ. ಓಕೆನಾ? ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಒಬ್ಬ ವಿಕ್ಟಿಮ್ ಇದಾನೆ ಅನ್ಕೊಡ್ರಿ, ಅವ್ನಿಗೆ ಏನಾಗಿದೆ, ಅನ್ಕಾನ್ಶಿಯಸ್ ಆಗಿದ್ದಾನೆ ಅಂತ ಅನ್ಕೊಡ್ರಿ. ಓಕೆ, ಪ್ಲೀಸ್ ಮಲ್ಕೊಂಡ್ರಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಅನ್ಕಾನ್ಶಿಯಸ್ ಆಗಿದ್ದಾನೆ ಅಂತ ಅನ್ಕೊಡ್ರಿ. ಅವ್ನಿಗೆ ಏನಾಗಿದೆ ಅಂದ್ರೆ ಎಚ್ಚರ ಇಲ್ಲ, ಉಸಿರಾಟ ತೊಂದರೆ ಇದೆ ಅನ್ಕೊಡ್ರಿ. ಈ ಒಂದು ಸಿಲ್ಸ್ಟರ್ಸ್ ಮೆಥಡ್ ಅಪ್ಲೈ ಮಾಡೋಕೆ ಫಸ್ಟ್ ಏನ್ ಮಾಡಕಂತ ನಾವು ಈ ಪೇಷಂಟ್ ಏನ್ ಮಾಡಕಂತಂದ್ರೆ ಅಂಗಾತ ಮಲಗಿಸ್ಬೇಕು. ಹೆಂಗ್ ಮಲಗಿಸ್ಬೇಕು, ಅಂಗಾತ ಮಲಗಿಸ್ಬೇಕು. ಮಲಗಿಸಿ ಏನ್ ಮಾಡಕ್ಕಾಗತ್ತಂದ್ರೆ ನಾವು ಈ ರೀತಿ ಪೊಸಿಷನ್ ತಗೋಬೇಕಾಗತ್ತೆ. ನಾವು ಈ ತರ ನಾವೇನ್ ಮಾಡಬೇಕು, ಈ ತರ ನಮ್ಮ ಮೊಣಕಾಲ್ ಮೇಲೆ ಪ್ರಾಪರ್ ಆಗಿ ಏನ್ ಮಾಡಕ್ಕಂತ ನಾವು ಸ್ಟಡಿ ಆಗಿ ಏನ್ ಮಾಡಕ್ಕಾಗ ನಿಂದಿರ್ಬೇಕಾಗತ್ತೆ. ಇವನಿಗೆ ಈ ಒಂದು ಪೋರ್ಷನ್ ಅಲ್ಲಿ ಏನ್ ಮಾಡಕ್ಕಂತ ಒಂದು ದಿಂಬ್ ಇರ್ಬೋದು ಅಥವಾ ಒಂದು ಬಟ್ಟೆ ಇರ್ಬೋದು. ನನ್ನ ಹತ್ರ ಏನಿದೆ ಅಂತಂದ್ರೆ ಟವಲ್ ಇದೆ. ಈ ಟವಲ್ ಏನ್ ಮಾಡ್ತಂದ್ರೆ ನಾನು ಇಲ್ಲಿ ಬೆನ್ ಕೆಳಗಡೆ ಹಾಕ್ತೇನೆ, ಇಲ್ಲಿ ಮೇಲೆ ಶೋಲ್ಡರ್ ಕೆಳಗಡೆ. ಓಕೆನಾ? ಹಿಂಗ ಹಾಕಿದಾಗ ಏನಾಗ್ತಂದ್ರೆ ಇವನಿಗೆ ಸ್ವಲ್ಪ ತಲೆ ಈ ತರ ಕೆಳಗೆ ಮಾಡ್ತೇನೆ. ಫಸ್ಟ್ ನಾವೇನ್ ಮಾಡಬೇಕು, ನಾಡಿನ ಚೆಕ್ ಮಾಡ್ಬೇಕು. ಏನ್ ಚೆಕ್ ಮಾಡ್ಬೇಕು, ನಾಡಿ ಹೊಡಿತದೆಲ್ಲ ಚೆಕ್ ಮಾಡ್ಬೇಕು. ಇಲ್ಲಿ ನಾಡಿ ಏನಾದ್ರು ನಾವು ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದ್ರೆ ಈ ಪೋರ್ಷನ್ ಅಲ್ಲಿ ಏನ್ ಮಾಡಕ್ಕಾಗತ್ತೆ, ನಾವು ಚೆಕ್ ಮಾಡ್ಬೇಕಾಗತ್ತೆ ಕಂಡೀಷನ್ ಏನಿದೆ ಅಂತೇಳಿ. ಸೊ ಈಗ ಉಸಿರಾಟ ತೊಂದರೆ ಇದೆ, ಉಸಿರಾಟಕ್ಕೆ ಆಗ್ತಾ ಇಲ್ಲ, ಈ ಬಾಯಿ ಟೈಟ್ ಆಗಿದೆ, ಬಾಯಿಯನ್ನು ತೆಗಿಯಕಂದ್ರೆ ನಾವು ಫಸ್ಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಾಯಲ್ಲಿ ಚಿವಿಂಗ್ ಗಮ್ ಇದ್ರೆ ಅಥವಾ ಬಾಯಲ್ಲಿ ಅಡಿಕೆ ಇದ್ರೆ ಅಥವಾ ಬಾಯಲ್ಲಿ ಗುಟ್ಕ ಅಥವಾ ಏನೋ ತಿಂತಿದ್ದಾನಂತಂದ್ರೆ, ಆಮೇಲೆ ಶಾರ್ಪ್ ಮೆಟೀರಿಯಲ್ಸ್ ಏನಾದ್ರು ಇದ್ರೆ ಅವನ ಅಂದ್ರೆ ಸ್ಕ್ರೂ ಡ್ರೈವರ್ ಇರ್ಬೋದು, ಕಾಂಬಿನೇಷನ್ ಪ್ಲೇಯರ್ ಇರ್ಬೋದು, ಟೆಸ್ಟ್ ಏನೋ ಅವ್ನು ಪಾಕೆಟ್ ಅಲ್ಲಿ ಎಲ್ಲ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಅವನ್ನೆಲ್ಲ ತೆಗಿಬೇಕು ನಾವು. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಅವನ್ನ ನಾವು ಲೇ ಡೌನ್ ಮಾಡಿದಾಗ ಅವ್ನು ಚುಚ್ಚತಕ್ಕಂಥ ಮತ್ತೆ ಗಾಯ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಇವ್ನ ಶರ್ಟ್ ಎಲ್ಲ ಫ್ರೀ ಮಾಡ್ಕೊಂಡು ಈ ತರ ಮಲಗಿಸ್ಬೇಕು. ಮಲಗಿಸಿ ಏನ್ ಮಾಡಕಂದ್ರೆ ಈ ಎರಡು ಕೈನ್ ತಗೋಬೇಕು. ನಾವು ಏನ್ ಮಾಡಬೇಕು, ಈ ಎರಡು ಕೈನ್ ತಗೊಂಡು ಈ ತರ ಕ್ರಾಸ್ ಇಡ್ಬೇಕು. ಈ ತರ ಕ್ರಾಸ್ ಇಟ್ಟು ಏನ್ ಮಾಡಕ್ಕಾಗುತ್ತಂದ್ರೆ ನಾವು ಇವನಿಗೆ ಉಸಿರಾಟ ಕೊಡ್ಬೇಕಾದ್ರೆ ಎದೆ ಮೇಲೆ ಬರ್ಬೇಕು. ಇದು ಈ ತರ ಕ್ರಾಸ್ ಇಟ್ಟು ನಾವ್ ಏನ್ ಮಾಡಕಂದ್ರೆ ನಮ್ಮ ವೇಟ್ ಅನ್ನ ಪ್ರೆಷರ್ ಹಾಕ್ಬೇಕು ಅವನಿಗೆ. ಯಾವ ತರ, ಇಲ್ಲಿ ನೋಡ್ರಿ, 1 2 3. ನೆಕ್ಸ್ಟ್ ಏನ್ ಮಾಡಬೇಕು, ಈ ಎರಡು ಕೈನ ಏನ್ ಮಾಡಕಂದ್ರೆ ಬೆಲಿ ತಳಕ್ ಹೋಗ್ಬೇಕು. 4 5. ಏನಾಗುತ್ತೆ ಹೇಳ್ರಿ, ನಾವ್ ಹಿಂಗ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಗಾಳಿ ಎಕ್ಸಾಲೇಷನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನಾನು ಹಿಂಗೆ ಈ ಎರಡು ಕೈ ಹಿಂಗ್ ತೊಗೊಂಡಾಗ ಏನಾಗುತ್ತೆ, ಉಸಿರು ಏನಾಗುತ್ತೆ, ಒಳಗಡೆ ಇನ್ಹಲೇಷನ್ ಆಗುತ್ತೆ. ಮತ್ತೇನ್ ಮಾಡಕಂದ್ರೆ ಮತ್ತೆ ಎರಡು ಕೈನ್ ತಗೋಬೇಕು, ಈ ತರ ಕ್ರಾಸ್ ಇಡಬೇಕು, ಸ್ವಲ್ಪ ಕ್ರಾಸ್. ಮತ್ತೇನ್ ಮಾಡಬೇಕು, ಪ್ರೆಷರ್ ಹಾಕ್ಬೇಕು. ಎಷ್ಟು ಹೇಳ್ರಿ ಎಲ್ಲರೂ, 1 2 3. ನೆಕ್ಸ್ಟ್ ಏನ್ ಮಾಡಕ್, ಮತ್ತೆ ಎರಡು ಕೈ ನೋಡ್ಬೇಕು, 4 5. ಮತ್ತೇನ್ ಮಾಡಬೇಕು, ಎರಡು ಕೈನ ಬ್ಯಾಕ್ ತಗೋಬೇಕು. ಮತ್ತೇನ್ ಮಾಡಬೇಕು, ಮತ್ತೆ ಎರಡು ಕೈನ್ ತಗೋಬೇಕು, ಮತ್ತೆ ಕ್ರಾಸ್ ಆಗಿ ಇಡಬೇಕು. ನೋಡ್ತಾ ಇದ್ರಲ್ಲೆಲ್ಲರೂ. ಮತ್ತೇನ್ ಮಾಡಬೇಕು, 1 2 3. ನೆಕ್ಸ್ಟ್ ಏನ್ ಮಾಡಕ್, ಮತ್ತೆ ಎರಡು ಕೈನ ಏನ್ ಮಾಡಬೇಕು, ಮೇಲೆ ತಗೋಬೇಕು. ಈ ತರ ಏನ್ ಮಾಡಕ್ ನಾವು 1 ನಿಮಿಷಕ್ಕೆ 12 ರಿಂದ 15 ಸಾರಿ ಏನ್ ಮಾಡಬೇಕು, ಅಪ್ಲೈ ಮಾಡಕ್ ಪ್ರೆಷರ್ನ. ಈ ತರ ಮಾಡಿದಾಗ ಏನಾಗುತ್ತಂದ್ರೆ
ಅವನ ಉಸಿರು ನಾರ್ಮಲ್ ಸ್ಥಿತಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಬೇಕು, ಆಂಬುಲೆನ್ಸ್ಗೆ ಕಾಲ್ ಮಾಡಬೇಕು, ಆಮೇಲೆ ಅವ್ರ ರಿಲೇಟಿವ್ಸ್ಗೆ ನಾವ್ ಏನ್ ಮಾಡ್ಬೇಕಂದ್ರೆ ಮೆಸೇಜ್ ಮುಟ್ಸಿರ್ಬೇಕು. ಸೊ ಆ ಡಾಕ್ಟರ್ ಬರೋದ್ರೊಳಗಡೆ ಇವನು ಸೀರಿಯಸ್ ಕಂಡೀಷನ್ ಇದು, ಉಸಿರಾಟ ಆಡ್ತಾ ಇಲ್ಲ ಅಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಏನ್ ಮಾಡಬೇಕಂದ್ರೆ ನಾವು ಈ ಒಂದು ಸಿಲ್ಸ್ಟರ್ಸ್ ಮೆಥಡ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತಾ ಮತ್ತೆ ಜೀವ ಉಳಿತಕ್ಕಂಥ ಚಾನ್ಸಸ್. ಈ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಅಕಸ್ಮಾತ್ ಆಗಿ ಈಗ ನಾವು ಹಿಂಗ ಮಲಗಿಸಿದ್ದೀವಿ, ಬ್ಯಾಕ್ ಸೈಡ್ ಏನಾದ್ರು ಗಾಯ ಆಗಿದ್ರೆ, ಬೆನ್ನಿಗೆ ಗಾಯ ಆಗಿದ್ರೆ ಅವಾಗ ಯಾವ ತರ ಟ್ರೀಟ್ ಮಾಡಬೇಕು? ಅದಕ್ಕೂ ಒಂದು ಮೆಥಡ್ ಇದೆ. ಅದು ಯಾವ ಮೆಥಡ್ ಅಪ್ಪ ಅಂತಂದ್ರೆ ಶಫರ್ಸ್ ಮೆಥಡ್ ಅಂತ ಕರೀತಾರೆ. ಏನಂತೀವಿ ನಾವು ಅದನ್ನ? ಶಫರ್ಸ್ ಮೆಥಡ್ ಅಂತ ಕರಿತೀವಿ. 1903 ಇಸ್ವಿಯಲ್ಲಿ, ಯಾವಾಗ 1903 ಇಸ್ವಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಫಸ್ಟ್ ಅಭಿವೃದ್ಧಿ ಪಡಿಸಿದ್ರು. ಯಾರು ಅಭಿವೃದ್ಧಿ ಪಡಿಸಿದಂದ್ರೆ ಎಡ್ವಿನ್ ಆಲ್ಬರ್ಟ್ ಶಾರ್ಫ್ ಶಫರ್ ಅಂತಕ್ಕಂಥವ್ರು ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಟೈಮ್ ಇದನ್ನ ಏನ್ ಮಾಡಿದ್ರು ಅಂದ್ರೆ ಅಭಿವೃದ್ಧಿ ಪಡಿಸಿದ್ರು. ಯಾವ್ದನ್ನ? ಈ ಒಂದು ಯಾವ್ದೈತೆ ನಾವು ಶಫರ್ಸ್ ಮೆಥಡ್ ಅನ್ನ. ಇದು ಯಾವಾಗ ಅಪ್ಲೈ ಮಾಡ್ತೀವಿ ಅಂತಂದ್ರೆ ನಾವು ಬೆನ್ನಿಗೆ ಗಾಯ ಆದಾಗ ಈ ಒಂದು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಸಿಸ್ಟಮ್ ಏನ್ ಮಾಡ್ತೀವಿ, ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಸಿಸ್ಟಮ್ ಏನ್ ಮಾಡ್ತೀವಿ ಅಂದ್ರೆ ನಾವು ಅಪ್ಲೈ ಮಾಡ್ತೀವಿ. ಸೊ ಅದನ್ನ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಮತ್ತೆ ಕೃತಕ ಉಸಿರಾಟನ ಕೊಡಬೇಕು, ಏನು ಮೆಥಡ್ ಇದೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆನಾ? ಎಸ್, ಬನ್ನಿ, ಯಾರಾದ್ರೂ ಒಬ್ರು ಬನ್ನಿ, ಚಪ್ಪಲ್ ಬಿಡು. ನೋಡಿ, ಇಲ್ಲೊಬ್ಬ ಏನಿದಾರೆ ಅಂದ್ರೆ ವಿಕ್ಟಿಮ್ ಇದಾನ. ಒಬ್ಬ ಗಾಯ ಆಗಿರ್ತಕ್ಕಂಥ ಎಲೆಕ್ಟ್ರೋ ಶಾಕ್ಗೆ ಒಳಪಟ್ಟಿರೋನು ಇರ್ಬೋದು. ಸಮ್ಟೈಮ್ಸ್ ನಾವು ಈಜಾಡ್ಬೇಕಾದ್ರೆ ನೀರಲ್ಲಿ ಮುಳುಗಿ ಈಜ್ ಬರ್ದಂಗ ನೀರನ್ನ ಕುಡಿದು ಆ ತರ ನೀರಲ್ಲಿ ಮುಳುಗಿದವ್ರಿಗೆ ಸಮೇತ ರೆಸ್ಕ್ಯೂ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಏನಾಗಿದೆ ಅಂತಂದ್ರೆ ಈ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ಅಲ್ಲಿ ಏನ್ ಮಾಡಬೇಕಂದ್ರೆ ಅವನಿಗೆ ಈ ಪೊಸಿಷನ್ ಅಲ್ಲಿ ಏನಾದ್ರೂ ಅವನಿಗೆ ಗಾಯ ಆಗಿದೆ, ಈ ಬೆನ್ನು ಊರಿ ಅವನಿಗೆ ಮಲ್ಕೊಳಕ್ ಆಗಲ್ಲ ಅಂತಂದ್ರೆ ಇಲ್ಲಿ ಪ್ರೌನ್ ಪೊಸಿಷನ್ ಅಂತ ಕರಿತೀವಿ ನಾವು. ಏನಂತೀವಿ? ಪ್ರೌನ್ ಪೊಸಿಷನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಮಲಗಿಸ್ಬೇಕು. ಇವನಿಗೆ ಯಾವ ತರ ಮಲಗಿಸ್ಬೇಕಂತ ನೀವು ನೋಡ್ರಿ. ಫಸ್ಟ್ ನಾವು ಮಾಡ್ಬೇಕಾಗಿರೋದೇನು, ನಾಡಿನ ಚೆಕ್ ಮಾಡ್ಬೇಕು. ಸೆಕೆಂಡ್ ಏನ್ ಮಾಡ್ಬೇಕು, ಅವ್ನ ಬಾಯಿಗೆ ಏನೇನಿದೆ ಅಂತೇಳಿ ಬಾಯಿಗೆ ಇರ್ತಕ್ಕಂಥ ಏನನ್ನ ಗುಟ್ಕ ಆಗಿರ್ಬೋದು ಅಥವಾ ಅಡಿಕೆ ಆಗಿರ್ಬೋದು ಅಥವಾ ನೀವು ಚಿವಿಂಗ್ ಗಮ್ ಏನೈತಂದ್ರೆ ಬಾಯಿಗೆ ಕೈ ಹಾಕಿ ತೆಗಿಬೇಕು. ತೆಗೆದ್ಮೇಲೆ ಏನ್ ಮಾಡ್ಬೇಕಂದ್ರೆ ವಿಕ್ಟಿಮ್ ನ ಶರ್ಟ್ ನ ಲೂಸ್ ಮಾಡ್ಬೇಕು. ಪ್ಯಾಂಟನ್ ಇಲ್ಲ ಪೊಸಿಷನ್ ಏನ್ ಮಾಡ್ಬೇಕು ಲೂಸ್ ಮಾಡ್ಕೊಂಡು, ಇನ್ನೂ ಅವ್ನು ಉಸಿರಾಟ ತೊಂದರೆ ಇದೆ, ಅವ್ನು ಅನ್ಕಾನ್ಶಿಯಸ್ ಅಲ್ಲಿ ಇದ್ದಾನೆ ಅಂತಂದ್ರೆ ಅವ್ನಿಗೆ ಏನ್ ಮಾಡ್ಬೇಕಂದ್ರೆ ಈ ಪೊಸಿಷನ್ ಅಲ್ಲಿ ಮಲಗಿಸ್ಬೇಕು. ಅವನಿಗೆ ಬಾರ್ಲಾಗಿ ಏನ್ ಮಲಗಿಸ್ಬೇಕು, ಈ ತರ ಬಾರ್ಲಾಗಿ ಮಲಗಿಸಿ ಒಂದು ಕೈನ ಏನ್ ಮಾಡಕಂದ್ರೆ ಈ ತರ ಫೋಲ್ಡ್ ಮಾಡ್ಬೇಕು. ಒಂದು ಕೈಯನ್ನ ಈ ತರ ಫೋಲ್ಡ್ ಮಾಡಿ ಅವ್ನ ತಲೆನ ಏನ್ ಮಾಡಕಂದ್ರೆ ಈ ಕೈ ಮೇಲೆ ಬರ್ಬೇಕು. ಕಾಣ್ತಾ ಇದೆ ಎಲ್ಲರಿಗೂ? ಇನ್ನೊಂದು ಕೈ ಏನ್ ಮಾಡೋಕೆ ಹೇಳ್ರಿ, ಈ ಕೈನ ಈ ತರ ಸ್ಟ್ರೇಟ್ ಆಗಿಡ್ಬೇಕು. ಗೊತ್ತಾಯ್ತು ಎಲ್ಲರಿಗೂ? ಗೊತ್ತಾಯ್ತಾ? ಒಂದು ಕೈ ಫೋಲ್ಡ್ ಮಾಡ್ಬೇಕು, ಇನ್ನೊಂದು ಕೈ ಸ್ಟ್ರೇಟ್ ಆಗಿರ್ಬೇಕು. ನಾವೇನ್ ಮಾಡಕಂತ ಪೊಸಿಷನ್ ಏನ್ ತಗೋಬೇಕಂದ್ರೆ ನಾವು ಈ ತರ ಸೈಡ್ ಬಂದು ಏನ್ ಮಾಡಕ್ ನಾವು ಇಲ್ಲಿ ಅವನ್ ಪಕ್ಕದಲ್ಲಿ ಕೂಡ್ಬೇಕು ಈ ತರ. ಓಕೆನಾ? ಈ ಪಕ್ಕದಲ್ಲಿ ಈ ತರ ಕುಂತು ಕೈನ ಈ ತರ ಮಾಡ್ಕೊಂಡು ಈ ತಂಬಿಂದ ಪ್ರೆಷರ್ ಹಾಕ್ಬೇಕು. ಈ ಕಿರುಬೆರಳು ಏನಾಗಬೇಕು, ಸೈಡ್ ಟಚ್ ಆಗ್ತಿರ್ಬೇಕು. ಈ ತಂಬಿಂದ ಏನ್ ಮಾಡಕಂದ್ರೆ ಪ್ರೆಷರ್ ಹಾಕ್ಬೇಕು. ಯಾವ ತರ ಪ್ರೆಷರ್ ಹಾಕ್ಬೇಕಂದ್ರೆ ನೋಡ್ರಿ, ಈ ತರ ಇಟ್ಕೊಂಡು ಇಲ್ಲಿ ಏನ್ ಮಾಡಕಂದ್ರೆ ಇದನ್ನ ಅಪ್ವರ್ಡ್ ಒತ್ಬೇಕು. ಹಿಂಗ ಏನ್ ಮಾಡಬೇಕು, ಹಿಂಗ ಅಪ್ವರ್ಡ್ ಒತ್ತಿದಾಗ ಏನಾಗುತ್ತೆ ಹೇಳಿ ಅವನಿಗೆ ಉಸಿರು ಏನಾಗುತ್ತೆ ಹೊರ ಬರುತ್ತೆ. ಏನ್ ಬರುತ್ತೆ ಅದು ಹೊರ ಬರುತ್ತೆ. ಉಸಿರು ಏನಾಗುತ್ತೆ ಅಂದ್ರೆ ಅದು ಫ್ರೀ ಆಗುತ್ತೆ ಅವನಿಗೆ. ಸೊ ಈ ತರ ಇಟ್ಕೊಂಡು ನಾವ್ ಏನ್ ಮಾಡಕಂದ್ರೆ ಇವನಿಗೆ ಈ ತರ ಅಪ್ವರ್ಡ್ ಒತ್ತಬೇಕು. ಮತ್ತೆ ಸ್ಲೋ ಆಗಿ ಏನ್ ಮಾಡಕಂದ್ರೆ ಮತ್ತೆ ಬಿಡ್ಬೇಕು. ಮತ್ತೇನ್ ಮಾಡಬೇಕು, ಈ ತರ ಅಪ್ವರ್ಡ್ ಪ್ರೆಷರ್ ಹಾಕ್ಬೇಕು. ನಾವು ವೇಟ್ ಏನ್ ಹಾಕಂದ್ರೆ ಪ್ರೆಷರ್ ಹಾಕ್ಬೇಕು. ಇದು ಡಿಪೆಂಡ್ ಅಪಾನ್ ಎದ್ರ ಮೇಲೆ ಆಗಿರ್ತಂದ್ರೆ ಹುಡುಗರು ಇದಾರ, ದೊಡ್ಡವರು ಇದಾರ, ಲೇಡೀಸ್ ಇದಾರ, ಅವ್ರ ಕಂಡೀಷನ್ ಹೆಂಗೈತೆ ಅದ್ರ ಮೇಲೆ ಏನ್ ಹಾಕ್ಬೇಕಂದ್ರೆ ನಾವು ವೇಟ್ ನಮ್ಮ ಬಾಡಿ ವೇಟ್ ಅನ್ನು ಪ್ರೆಷರ್ ಹಾಕ್ಬೇಕು, ನೋಡಿ ಹಾಕ್ಬೇಕು. ಚಿಕ್ಕ ಮಕ್ಕಳಿಗೆ ಮತ್ತೆ ಜಾಸ್ತಿ ನಾವು ಪ್ರೆಷರ್ ಹಾಕಿದ್ರೆ ಏನಾಗುತ್ತಾ ಮತ್ತೆ ಇನ್ನೂ ಏನಾದ್ರು ಸಮಸ್ಯೆ ಆಗುತ್ತಾ. ಆ ಕ್ಯಾಂಡಿಡೇಟ್ ನೋಡ್ಕೊಂಡು ಪೊಸಿಷನ್ ಹೆಂಗೈತೆ ನೋಡ್ಕೊಂಡು ನಾವ್ ಏನ್ ಮಾಡಕ್ಕಾಗತ್ತಂದ್ರೆ ಈ ತರ ಇದನ್ನ ಈ ತರ ಪ್ರೆಷರ್ ಹಾಕ್ಬೇಕು. ಇದನ್ನ ಏನ್ ಮಾಡಕಂದ್ರೆ ನಾವು 1 ನಿಮಿಷಕ್ಕೆ 12 to 15 ಟೈಮ್ಸ್ ಅಪ್ಲೈ ಮಾಡ್ಬೇಕು. ಏನಾಗುತ್ತೆ, 12 ರಿಂದ 15 ಸಾರಿ ಈ ತರ ಪ್ರೆಷರ್ ನಾವು ಹಾಕಿದಾಗ ಅವಾಗ ಏನಾಗುತ್ತಂದ್ರೆ ಆ ಒಂದು ವಿಕ್ಟಿಮ್ ಏನಾಗುತ್ತಂದ್ರೆ ಉಸಿರಾಟ ಪ್ರಕ್ರಿಯೆ ಸಹಜ ಸ್ಥಿತಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಡಾಕ್ಟರ್ ಕಾಲ್ ಮಾಡಿರ್ತೀವಿ, ಆಂಬುಲೆನ್ಸ್ ಬಂದಿರುತ್ತೆ. ಆಮೇಲೆ ಏನ್ ಮಾಡಕಂದ್ರೆ ಅವನಿಗೆ ನಿಯರ್ ಬೈ ಹಾಸ್ಪಿಟಲ್ಗೆ ಕಳಿಸ್ಕೊಡ್ಬೇಕು. ಎಲ್ಲರಿಗೂ ಅರ್ಥ ಆಯ್ತಲ್ಲ? ಫಸ್ಟ್ ಮೆಥಡ್ ಬಂದು ಸಿಲ್ಸ್ಟರ್ಸ್ ಮೆಥಡ್, ಈ ಪೋರ್ಷನ್ ಗಾಯ ಆದಾಗ. ಸೆಕೆಂಡ್ ಮೆಥಡ್ ಬಂದು ಶಫರ್ಸ್ ಮೆಥಡ್, ಯಾವಾಗ ಬ್ಯಾಕ್ ಸೈಡ್ ಗಾಯ ಆದಾಗ. ಈಗೆಲ್ಲ ಯೂಸ್ ಮಾಡ್ತಕ್ಕಂಥದ್ದು CPR. ನಾನು ಹೇಳಿದ್ನಲ್ಲ ಅವಾಗ ಏನ್ ಮಾಡ್ತಾರೆ, CPR ಸಿಸ್ಟಮ್ ಒಂದು ಮೌತ್ ಟು ಮೆಥಡ್ ಮಾಡ್ತಾರೆ. ಅದು ಮೆಥಡ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಹ್ಯಾಂಡ್ ಮಾಡ್ತಕ್ಕಂಥ ಒಂದು ಹಳೆ ಸಿಸ್ಟಮ್ ಏನಾಗಿದೆ ಅಂತಂದ್ರೆ ಈ ಮೆಥಡ್ಸ್ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ಸ್ ಇನ್ನೂ ಇದೆ, ಅದನ್ನ ಏನ್ ಮಾಡೋಣ ಅಂತ ನಾವು ಸ್ಟಡಿ ಮಾಡೋಣ. ಎಲ್ಲರಿಗೂ ಅರ್ಥ ಆಯ್ತಾ?